ಸ್ನೇಹಿತರೆ, ಈಗಾಗಲೇ ಪಿತೃಪಕ್ಷ ಪ್ರಾರಂಭವಾಗಿದೆ. ಹಲವಾರು ಕಡೆಗಳಲ್ಲಿ ಹಲವಾರು ರೀತಿಯ ಸಂಪ್ರದಾಯದ ರೀತಿ ಅವರವರ ಮನೆಯ ಪೂಜಾ ಪದ್ಧತಿ ಪ್ರಕಾರ ಪಿತೃಪಕ್ಷವನ್ನು ಆಚರಣೆ ಮಾಡ್ತೀವಿ. ಕೆಲವೊಂದು ಮನೆತನಗಳಲ್ಲಿ ಈ ಪಿತೃಪಕ್ಷ ಆಚರಣೆ ಇಲ್ಲದೇ ಇರಬಹುದು. ಹಾಗಾದರೆ ಪಿತೃದೋಷ ಅಂದರೆ ಏನು? ಈ ಪಿತೃಪಕ್ಷವನ್ನು ಆಚರಣೆ ಮಾಡಲೇಬೇಕಾ? ಈ ಪಿತೃದೋಷ ಎಷ್ಟು ತಲೆಮಾರುಗಳವರೆಗೆ ಇರುತ್ತೆ? ಈ ದೋಷದಿಂದ ಪಾರಾಗಲು ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಪಿತೃದೋಷ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರದ ದೋಷ. ಇದು ಪೀಳಿಗೆಯಿಂದ ಪೀಳಿಗೆಗೆ ಬರುವಂತಹ ದೋಷ. ಕೆಲವೊಂದು ನಂಬಿಕೆಗಳ ಪ್ರಕಾರ ಪಿತೃದೋಷವು 7 ತಲೆಮಾರುಗಳವರೆಗೆ ಇರುತ್ತದೆ ಅಂತ ಹೇಳಲಾಗುತ್ತೆ. ಆದರೆ ಈ ಪಿತೃದೋಷ ಶಮನಗೊಳ್ಳುವವರೆಗೂ ಇಡೀ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿಯ ಪರಿಣಾಮ ಬೀರುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಪಿತೃ ಕಾರ್ಯಗಳನ್ನು ಮಾಡಿ ಮುಗಿಸ್ಬೇಕು. ಇಲ್ಲವಾದರೆ ನಮ್ಮ ಮುಂದಿನ ತಲೆಮಾರುಗಳಿಗೆ ಬಹಳನೇ ಕಷ್ಟವಾಗುತ್ತೆ. ಕುಟುಂಬದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಪಿತೃದೋಷದಿಂದ ಬಳಲೋದಿಲ್ಲ. ಇದು ವ್ಯಕ್ತಿಯ ಸ್ವಂತ ಕರ್ಮದ ಫಲಿತಾಂಶವನ್ನು ಕೂಡ ಒಳಗೊಂಡಿರುತ್ತೆ. ಒಂದೇ ಕುಟುಂಬದಲ್ಲಿ 2 ಮಕ್ಕಳು ಅಥವಾ ಹೆಚ್ಚಿನ ಮಕ್ಕಳಿದ್ದರೆ ಯಾರಾದರೂ ಅದರ ಪರಿಣಾಮವನ್ನು ಅನುಭವಿಸ್ತಾರೆ. ಇನ್ನು ಈ ಪಿತೃದೋಷ ಎಷ್ಟು ಕಾಲ ಇರುತ್ತೆ, ಇದರಿಂದ ಪಾರಾಗಲು ಯಾವ ಪರಿಹಾರವನ್ನು ಅನುಸರಿಸಬೇಕು ಅಂತ ಕೂಡ ತಿಳಿದುಕೊಳ್ಳೋಣ. ಗರುಡ ಪುರಾಣದ ಪ್ರಕಾರ ಕುಟುಂಬದ ಮುಖ್ಯಸ್ಥರು ಯಾವುದೇ ಪ್ರಾಣಿ, ಹಾವು ಅಥವಾ ಅಸಹಾಯಕ ವ್ಯಕ್ತಿಯನ್ನು ಕೊಂದಿದ್ರೆ ಅಥವಾ ಹಿಂಸಿಸಿದರೆ ಆ ವ್ಯಕ್ತಿ ಕೂಡ ಪಿತೃದೋಷದಿಂದ ಬಳಲ್ತಾರಂತೆ. ಜ್ಯೋತಿಷ್ಯದ ಪ್ರಕಾರ ಯಾರೊಬ್ಬರ ಜಾತಕದ 2ನೇ, 8ನೇ ಅಥವಾ 10ನೇ ಮನೆಗಳಲ್ಲಿ ಸೂರ್ಯನ ಜೊತೆ ಕೇತು, ರಾಹು ಇದ್ದರೆ ಪಿತೃದೋಷ ಉಂಟಾಗುತ್ತದೆ ಅಂತ ಹೇಳಲಾಗುತ್ತೆ. ನಮ್ಮ ಹಿರಿಯರು, ಪೂರ್ವಿಕರು ತೀರಿ ಹೋಗಿದ್ದರೆ ಅವರಿಗೆ ನಾವು ಸರಿಯಾದ ಕ್ರಮದಲ್ಲಿ ಪಿತೃಪೂಜೆಗಳನ್ನು, ಶ್ರಾದ್ದ ಕಾರ್ಯಗಳನ್ನು, ತರ್ಪಣವನ್ನು ಮಾಡಬೇಕು. ಆ ಕೆಲಸಗಳನ್ನು ಮಾಡಿಲ್ಲದೆ ಹೋದರೂ ನಮಗೆ ಪಿತೃದೋಷ ಕಾಡಬಹುದು. ನಮಗೆ ಪಿತೃದೋಷ ಉಂಟಾಗಿದೆ ಅಂತ ತಿಳ್ಕೊಳ್ಳೋದಾದರೂ ಹೇಗೆ ಅಂತ ಗೊಂದಲ ಇರ್ಬೋದು. ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ ಇರೋದಿಲ್ಲ. ಕುಟುಂಬದಲ್ಲಿ ನಿರಂತರ ಸಂಘರ್ಷ, ಕಲಹ ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಅಡೆತಡೆ ಉಂಟಾಗ್ತಾ ಇರುತ್ತೆ. ಈ ಪಿತೃದೋಷ ಇರುವ ವ್ಯಕ್ತಿ ಯಾವಾಗಲೂ ಕೋಪ, ಹತಾಶೆ, ಖಿನ್ನತೆಯಿಂದ ಬಳಲ್ತಾ ಇರ್ತಾನೆ. ಕುಟುಂಬದಲ್ಲಿ ಒಂದಲ್ಲ ಒಂದು ಅಪಘಾತ ಸಂಭವಿಸ್ತಾ ಇರುತ್ತೆ. ಕುಟುಂಬದಲ್ಲಿನ ಮಕ್ಕಳಿಗೆ ಯಶಸ್ಸು ಸಿಗ್ತಾ ಇರಲ್ಲ. ಈ ಒಂದು ದೋಷವನ್ನು ತಪ್ಪಿಸಿಕೊಳ್ಳಲು ಪರಿಹಾರಗಳು ಕೂಡ ಇದೆ. ಪಿತೃಗಳ ಹೆಸರಿನಲ್ಲಿ ಅರಳಿ, ಬಾಳೆ, ಅಶ್ವತ್ಥ ಮರಗಳನ್ನು ನೆಡುವುದು ಕೂಡ ಶುಭ. ಪಿತೃದೋಷದ ಪರಿಹಾರಕ್ಕಾಗಿ ಬಡವರಿಗೆ ಸೇವೆ ಮಾಡಿ, ಗೋಶಾಲೆಗೆ ದಾನ ಮಾಡಬೇಕು. ಪವಿತ್ರ ಸ್ಥಳಗಳಿಗೆ ಭೇಟಿ ಮಾಡಬೇಕು. ತೀರ್ಥ ಸ್ನಾನವನ್ನು ಮಾಡಬೇಕು. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಶಾಂತಿಗಾಗಿ ಹವನ ಪೂಜೆಗಳನ್ನು ಮಾಡಬೇಕು. ಹಾಗೆ ತರ್ಪಣವನ್ನು ಬಿಡಬೇಕು. ಪಿತೃಪಕ್ಷದ ಶ್ರಾದ್ದದ ಸಮಯದಲ್ಲಿ ಪೂರ್ವಜರಿಗೆ ನೀರು ಮತ್ತು ಎಳ್ಳನ್ನು ಅರ್ಪಿಸಬೇಕು. ಬ್ರಾಹ್ಮಣರು ಮತ್ತು ನಿರ್ಗತಿಕರಿಗೆ ಆಹಾರವನ್ನು ಕೊಡಿ. ಕುಲದೇವತೆಯನ್ನು ಪೂಜಿಸಿ. ಕುಲದೇವತೆ ಕೋಪಗೊಂಡಿದ್ದರೂ ಕೂಡ ಪಿತೃದೋಷ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ನಾವು ಪಿತೃ ದೋಷವನ್ನು ಎದುರಿಸ್ತಾ ಇದ್ದರೆ ಖಂಡಿತ ಈ ಮಹಾಲಯ ಅಮಾವಾಸ್ಯೆಯ ದಿನ ಅತ್ಯಂತ ಒಳ್ಳೆಯ ದಿನ ಈ ಪಿತೃದೋಷವನ್ನು ಪರಿಹಾರ ಮಾಡಿಕೊಳ್ಳಲು. ಈ ಒಂದು 16 ದಿನಗಳಲ್ಲಿ ಮಹಾಲಯ ಅಮಾವಾಸ್ಯೆ ತುಂಬಾ ಶ್ರೇಷ್ಠವಾದ ದಿನ ಅಂತ ಹೇಳಲಾಗುತ್ತೆ. ಈ ಒಂದು 16 ದಿನಗಳು ಕೂಡ ಪಿತೃಪೂಜೆಯನ್ನು ಮಾಡಲು, ಶ್ರಾದ್ದವನ್ನು ಮಾಡಲು ತುಂಬಾ ಒಳ್ಳೆಯ ದಿನ. ಈ ಸೆಪ್ಟೆಂಬರ್ 7ರಂದು ಈ ಪಿತೃಪಕ್ಷ ಪ್ರಾರಂಭವಾಗಿದೆ. ಈ 7ನೇ ತಾರೀಕಿನಿಂದ 21ನೇ ತಾರೀಕಿನ ಒಳಗಡೆ ಯಾವ ದಿನ ಬೇಕಾದರೂ ನೀವು ಪಿತೃಪಕ್ಷ ಆಚರಿಸ್ಬೋದು. ಪಿತೃಪೂಜೆಯನ್ನು ಮಾಡಬಹುದು. ಮನೆಯಲ್ಲಾದರೂ ಮಾಡ್ಬೋದು ಅಥವಾ ನದಿಗಳಲ್ಲಿ, ಸಮುದ್ರ ತೀರಗಳಲ್ಲಿ ಕೂಡ ಮಾಡಬಹುದು. ಅದು ಅವರವರ ಸಂಪ್ರದಾಯಕ್ಕೆ ಬಿಟ್ಟದ್ದು. ಯಾವುದೇ ರೀತಿಯಲ್ಲಿ ಆಗಲಿ ನೀವು ನಿಮ್ಮ ಮನೆಯ ಹಿರಿಯರಿಗೆ ಶ್ರಾದ್ದವನ್ನು ಮಾಡಬೇಕು, ತರ್ಪಣವನ್ನು ಕೊಡಲೇಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.